ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯಾಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಆತ್ಮೀಯ ಗೀತಾ ಜ್ಞಾನ ಯಜ್ಞದ ತಪಸ್ವಿಗಳೇ, ಕೃಷ್ಣ ಅನ್ನತಕ್ಕಂಥ ಒಬ್ಬ ಮಾರ್ಗದರ್ಶಕ ನರ ಅನ್ನತಕ್ಕಂಥ ಒಬ್ಬ ಪಾರ್ಥನಿಗೆ ಆ ನರ ಅನ್ನತಕ್ಕಂಥವನು ತನ್ನ ಜೀವನದಲ್ಲಿ ಕುಗ್ಗಿದ್ದಾಗ, ಮನುಷ್ಯ ಅನ್ನತಕ್ಕಂಥವನು ಮಾಡತಕ್ಕಂಥ ಕರ್ತವ್ಯದಲ್ಲಿ ನೆನೆಗುದಿಗೆ ಬಿದ್ದಾಗ, ಮನುಷ್ಯ ಅನ್ನತಕ್ಕಂಥವನಿಗೆ ತಾನು ಮಾಡತಕ್ಕಂಥ ಕೆಲಸದಲ್ಲಿ ಒದ್ದಾಟ ಶುರುವಾದಾಗ, ಸಂದೇಹ ಪ್ರಾಪ್ತಿಯಾದಾಗ, ಅವನು ಮಂಕಾಗಿ ಬಿಟ್ಟಾಗ, ಅಳತ ಕೂತ್ಕೊಂಡಾಗ, ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಆ ಕೃಷ್ಣ ಹೇಗೆ ಉತ್ತರಿಸ್ತಾನೆ? ಕೃಷ್ಣನ ಮಾತುಗಳು ಎಂಥದ್ದು? ಆದ್ರಿಂದ ನಾವು ಕಲಿಯಬೇಕಾದ್ದು ಏನು? ನಾವು ನಮ್ಮ ಸಮಸ್ಯೆಗಳಿಗೆ ಹೇಗೆ ಉತ್ತರಿಸಬೇಕು? ಅಥವಾ ನಮ್ಮ ಕಣ್ಣು ಮುಂದೆ ನಮಗೆ ತುಂಬಾ ಆಪ್ತರಾಗಿರತಕ್ಕಂಥವ್ರು ಇಂತಹ ಕಷ್ಟದಲ್ಲಿ ಸಿಲುಕಿಕೊಂಡಾಗ ನಾವು ಯಾವ ಮಾತುಗಳನ್ನು ಆಡಬೇಕು, ಹೇಗೆ ಆಡಬೇಕು, ಹಾಗೆ ಮಾತನಾಡುವುದರಲ್ಲಿ ಯಾವ ಧ್ವನಿ ಇರಬೇಕು, ನಮ್ಮ ಶಕ್ತಿ ಎಂಥದ್ದಾಗಿರಬೇಕು, ನಮ್ಮ ದರ್ಶನ ಏನಾಗಿರಬೇಕು, ನಮ್ಮ ಕಾಣಿಕೆ ಏನಿರಬೇಕು, ನಾನು ಹೇಗೆ ಅವನನ್ನು ತಿದ್ದಬೇಕು. ಧರ್ಮಶಾಸ್ತ್ರದಲ್ಲಿ ಒಂದು ಮಾತುಂಟು, ನನ್ನ ಕಣ್ಣು ಮುಂದೆ ಒಂದು ತಪ್ಪು ಘಟಿಸ್ತಾ ಇದ್ದಾಗ ಆ ತಪ್ಪಿಗೆ ನಾನು ನೇರವಾಗಿಯಾದರೂ ಪ್ರೋತ್ಸಾಹ ಕೊಡಲಿ, ಪರೋಕ್ಷವಾಗಿಯಾದರೂ ಪ್ರೋತ್ಸಾಹ ಕೊಡಲಿ, ಸುಮ್ಮನೆ ಆದರೂ ಇರಲಿ, ಆ ತಪ್ಪಿನ ಪಾಪ ನನಗೆ ಸೇರುತ್ತೆ. ಆದ್ದರಿಂದ ನನ್ನ ಕಣ್ಣು ಮುಂದೆ ತಪ್ಪೊಂದು ನಡೀತಾ ಇದ್ದಾಗ ನನಗೆ ಏನೂ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇದ್ರೆ ಕನಿಷ್ಠ ಮಾತಿನಲ್ಲಿ ಯಾರು ವಿರೋಧ ಮಾಡಬೇಕು, ಆ ವಿರೋಧ ದಾಖಲಾಗಬೇಕು. ಬೇಕಾದ್ರೆ ಆ ಸಭೆನ ಬಿಟ್ಟು ಎದ್ದು ಹೋಗ್ಬೇಕಾಗ್ತದೆ. ನನ್ನ ಹಾಜರಿಯಲ್ಲಿ ಇದು ನಡೆಯೋದು ನಾನು ಬಿಡೋದಿಲ್ಲ. ಆದರೆ ನೀವು ನನಗಿನ್ನ ಬಹಳ ಜಾಸ್ತಿ ಮಂದಿ ಇದ್ದೀರಿ, ಬಹುಮತ ನಿಮಗಾಗಿಬಿಟ್ಟಿದೆ, ನಾನು ಅದಿರಲ್ಲ. ಈ ಸಭಾತ್ಯಾಗ ಮಾಡತಕ್ಕಂಥದ್ರ ಮೂಲ ಶಕ್ತಿ ಇರತಕ್ಕದ್ದು ಹಾಗೆ. ನನ್ನ ಹಾಜರಿಯಲ್ಲಿ ಈ ತಪ್ಪು ಘಟಿಸಬಾರದು, ಕನಿಷ್ಠ ವಿರೋಧ ದಾಖಲಾಗಬೇಕು. ಒಬ್ಬ ವ್ಯಕ್ತಿ ಒಂದು ಸಂದರ್ಭದಲ್ಲಿ ಈ ವಿರೋಧವನ್ನು ಮಾಡಿದರೆ ಯಾರು ಆ ಕೆಲಸವನ್ನು ಮಾಡಲಿಕ್ಕೆ ಹೋಗ್ತಿರ್ತಾನೆ ಅವನಿಗೆ ಅಷ್ಟು ಅಳಕು ಪ್ರಾಪ್ತಿಯಾಗುತ್ತೆ. ಯಾರೋ ಸಬಲನಾಗಿರ್ತಕ್ಕಂಥ ವಿರೋಧ ಮಾಡಿಬಿಟ್ರೆ ಎಷ್ಟೋ ಸಂದರ್ಭದಲ್ಲಿ ಬಿದ್ದೇ ಹೋಗ್ಬಿಡುತ್ತೆ. ಉದಾಹರಣೆಗೆ ಲೋಕಸಭೆಯಲ್ಲಿ ಕೆಲವು ಶಾಸನಗಳನ್ನು ಮಾಡ್ತಾರೆ, ಅದು ರಾಜ್ಯಸಭೆಗೆ ಹೋಗುತ್ತೆ. ಸಾಮಾನ್ಯವಾಗಿ ಲೋಕಸಭೆಯಲ್ಲಿ ಸಾಮಾನ್ಯ ಜನರಿಂದ ಆಯ್ಕೆ ಮಾಡಿಕೊಂಡು ಬಂದಿರತಕ್ಕಂಥ ಸಂಸದರು ಕೂತಿರ್ತಾರೆ. ರಾಜ್ಯಸಭೆಯಲ್ಲಿ ಹಾಗಲ್ಲ, ಅನೇಕ ಸಮಿತಿಗಳು ಆಯ್ಕೆ ಮಾಡಿ ಕಳಿಸುತ್ತೆ. ರಾಜ್ಯರನ್ನ ನಾಮಕರಣ ಮಾಡ್ತಾರೆ. ಯಾರು ಆ ದೇಶದಲ್ಲಿ ಅತ್ಯಂತ ಪ್ರಧಾನರು, ಬುದ್ಧಿಜೀವಿಗಳು, ಮಹಾಜ್ಞಾನಿಗಳು ಅಂತ ಜನ ಮನ್ನಣೆಗೆ ಪಾತ್ರರಾಗಿರ್ತಾರೋ ಅಂಥವ್ರನ್ನ ಆಯ್ಕೆ ಮಾಡ್ತಾರೆ, ನಾಮಕರಣ ಮಾಡ್ತಾರೆ. ಬೇರೆ ಬೇರೆಯ ರಂಗಗಳಿಂದ ಪ್ರಧಾನರಾಗಿರ್ತಕ್ಕಂಥವ್ರನ್ನ ನಾಮಕರಣ ಮಾಡ್ತಾರೆ. ಹೀಗಾಗಿ ರಾಜ್ಯಸಭೆ ಎನ್ನತಕ್ಕದ್ದು ಲೋಕಸಭೆಗಿನ್ನ ಎಲ್ಲ ಕಾಲದಲ್ಲಿಯೂ ಯೋಚನೆ ಮಾಡುವುದರಲ್ಲಿ ಹೆಚ್ಚು ಶಕ್ತವಾಗಿದೆ. ಹೀಗಾಗಿ ಲೋಕಸಭೆ ಶಾಸನವನ್ನು ಮಾಡಿ ಕಳಿಸಿದ ಮೇಲೆ ಆ ರಾಜ್ಯಸಭೆ ಅದನ್ನು ಒಪ್ಪಬೇಕು. ಒಪ್ಪದೆ ತಿರಸ್ಕಾರ ಮಾಡಿದರೆ ಅದು ಶಾಸನ ಆಗೋದಿಲ್ಲ. ಬುದ್ಧಿಯುಕ್ತನಾಗಿರತಕ್ಕಂಥವನು ಆ ರೀತಿ ತನ್ನ ವಿರೋಧವನ್ನು ತೋರಿಸಬೇಕು. ಅಕಸ್ಮಾತ್ ರಾಜ್ಯಸಭೆಯೋದನ್ನು ಒಪ್ಕೊಂಡ್ಬಿಡ್ತೀರಿ, ಕಾನೂನಾಗಲ್ಲ, ರಾಷ್ಟ್ರಪತಿ ಹತ್ರಕ್ಕೆ ಹೋಗುತ್ತೆ. ಈಗ ರಾಷ್ಟ್ರಪತಿ ಕೃಷ್ಣನ ಸ್ಥಾನದಲ್ಲಿ ಇರ್ತಕ್ಕಂಥವನು, ಆ ರಾಷ್ಟ್ರಪತಿ ಇದನ್ನು ನೋಡ್ಬೇಕು, ನಾನು ಸಹಿ ಹಾಕಬೇಕೇ ಬೇಡವೇ ಅಂತ. ಎಷ್ಟೋ ಸಂದರ್ಭಗಳಲ್ಲಿ ರಾಷ್ಟ್ರಪತಿ ಅದನ್ನು ತಿರಸ್ಕಾರ ಮಾಡಿದರೆ ಅದು ಶಾಸನ ಆಗಲ್ಲ, ಮತ್ತೆ ವಾಪಸ್ ಬಂದ್ಬಿಡುತ್ತೆ. ಅಂದ್ರೆ ನಾವು ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಯಾರು ನಿರ್ಣಯವನ್ನು ತೆಗೆದುಕೊಳ್ಳಬೇಕಾಗಿದೆಯೋ ಆ ವ್ಯಕ್ತಿ, ಉದಾಹರಣೆ ರಾಜ್ಯದ ಸಂದರ್ಭದಲ್ಲಿ ರಾಜ್ಯಪಾಲ ತಿರಸ್ಕರಿಸಿದ್ದಾರೆ, ಮುಗೀತು, ಶಾಸನ ಆಗಲ್ಲ. ಅದು ಮತ್ತೆ ಎಲ್ಲ ಚರ್ಚೆ ಆಗಬೇಕು, ಮತ್ತೆ ಹೋಗ್ಬೇಕು, ಮತ್ತೆ ಬದಲಾವಣೆಗಳಾಗಬೇಕು. ಮತ್ತೆ ರಾಜ್ಯಪಾಲರು ಏನೇ ಸೂಚನೆ ಕೊಟ್ಟಿರ್ತಾರೋ ಆ ಸೂಚನೆಗಳಿಗೆ ಅನುಗುಣವಾಗಿ ಬದಲಾವಣೆಯಾಗಿ ಹೋಗ್ಬೇಕದು, ಆಗಲೇ ಒಪ್ಪಿಗೆ ಆಗ್ತಕ್ಕಂಥದ್ದು. ಅಂದ್ರೆ ಯಾರು ಆ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದಾರೋ ಆ ವ್ಯಕ್ತಿ ಸತ್ಯವನ್ನು ದರ್ಶನ ಮಾಡತಕ್ಕಂಥ ನಿಚ್ಚಳವಾದ ಕಣ್ಣನ್ನು ಹೊಂದಿರಬೇಕು.
ಸುನಿಶ್ಚಿತವಾದ ಜ್ಞಾನ ಇರಬೇಕು. ಹೀಗಾಗಿ ಯಾವುದಾದರೂ ಒಂದು ತಪ್ಪು ಘಟಿಸ್ತಾ ಇದೆ ಅಂತಂದರೆ ಅಂತಹ ವ್ಯಕ್ತಿ ಎದುರುಗಿದ್ದಾಗ ಅಂಥದ್ದು ಘಟಿಸಿದರೆ ಅದನ್ನು ವಿರೋಧಿಸ್ತಕ್ಕಂಥ ತಡೆಯತಕ್ಕಂಥ ಶಕ್ತಿ ಇದ್ದರೆ ಅದರಿಂದ ಸಮಾಜಕ್ಕೆ ಮಹಾ ಉಪಕಾರ ಆಗಿಬಿಡುತ್ತೆ, ಧರ್ಮದ ಸ್ಥಾಪನೆ ಆಗಿಬಿಡುತ್ತೆ, ನ್ಯಾಯದ ವೃದ್ಧಿಯಾಗಿಬಿಡುತ್ತೆ. ಪ್ರಕೃತ ಸಂದರ್ಭ ಏನಾಗಿಬಿಟ್ಟಿದೆ, ಯುದ್ಧಕ್ಕಾಗಿ ಎಲ್ಲ ಸಿದ್ಧರಾಗಿದ್ದಾರೆ. ಈ ಅರ್ಜುನನನ್ನು ನಂಬಿಕೊಂಡು ಧರ್ಮರಾಯ ಕೂತ್ಕೊಂಡಿದ್ದಾನೆ. ಅವನೇ ಅವನ ಕರೆ ಇರತಕ್ಕಂಥ ಮಹಾ ವೀರಾಗ್ರಣಿ, ಪಾಂಡವರ ಪಕ್ಷದಲ್ಲಿ ಇರತಕ್ಕಂಥ ಏಕೈಕ ಧನುರ್ಧಾರಿಯವನು ಅರ್ಜುನ. ಸವ್ಯಸಾಚಿ ಅಂತ ಅವನಿಗೆ ಬಿರುದು. ಸವ್ಯಸಾಚಿ ಅಂದರೆ ಎರಡು ಕೈನಲ್ಲಿಯೂ ಬಿಲ್ಲನ್ನು ಹಿಡಿಯಬಲ್ಲವನು ಅಂತಂತ. ಅಂದರೆ ಅಂತಹ ಮಹಾಬಿಲ್ಲುಗಾರನನ್ನು ನಂಬಿಕೊಂಡು 7 ಅಕ್ಷೌಹಿಣಿ ಸೈನ್ಯ ಇದೆ. ಅಂತಹ ಅರ್ಜುನನನ್ನು ನಂಬಿಕೊಂಡು ಇಡೀ ಧರ್ಮರಾಯನ ನೆಲೆ ಬೆಲೆ ನಿಂತಿದೆ. ಅಂತಹ ಅರ್ಜುನನ ಬಿಲ್ಲುಗಾರಿಕೆಯನ್ನು ನಂಬಿಕೊಂಡು ಪಾಂಡವರ ಜಯ ಅನ್ನತಕ್ಕಂಥದ್ದು ತೂಗುಯಾಲೆಯಲ್ಲಿದೆ. ಅರ್ಜುನ ಏನ್ ಮಾಡ್ತಾ ಇದ್ದಾನೆ, ಈಗ ಹಿಂಜರಿತಾ ಇದ್ದಾನೆ. ಹಿಂಜರಿತಾ ಇರೋದಕ್ಕೆ ಕಾರಣ ಅವನು ಹೇಳಿತನ ಅಲ್ಲ, ಅಷ್ಟರ ಮಟ್ಟಿಗೆ ಅರ್ಜುನ ಕ್ಷಮ್ಯ, ಹೆದರ್ಕೊಂಡ್ಬಿಟ್ಟಿದ್ದೀನಿ ಅಂತ ಹೇಳ್ತಿಲ್ಲ ಅವನು. ಆದರೆ ಅವನು 2 ತಪ್ಪುಗಳನ್ನು ಮಾಡ್ತಾ ಇದ್ದಾನೆ. ಮೊಟ್ಟ ಮೊದಲನೇ ತಪ್ಪು ಅಸ್ಥಾನ ಕಾರುಣ್ಯ. ಯಾರಲ್ಲಿ ಕರುಣೆಯನ್ನು ತೋರಿಸಕೂಡದೋ ಅವರ ಬಗ್ಗೆ ಕರುಣೆ ತೋರಿಸ್ತಾ ಇದ್ದಾನೆ ಕೃಷ್ಣ. ಅದನ್ನ ಜಾಲಾಡಿ ಬಿಡ್ತಾನೆ ಮುಂದೆ. ಎರಡನೆಯದು ಅವನು ಮಾಡ್ತಾ ಇರತಕ್ಕಂಥ ತಪ್ಪು, ಮಹಾ ಅಹಂಕಾರಿ ಆಗಿಬಿಟ್ಟಿದ್ದಾನೆ. ಅಹಂಕಾರಿ ಆಗತಕ್ಕಂಥದ್ದು ಅಂದ್ರೆ ಬರೀ ಕೋಪ ಮಾಡ್ಕೊಳ್ತಕ್ಕಂಥದ್ದು, ಕ್ರೋಧವಶನಾಗತಕ್ಕಂಥದ್ದು, ನಾನೇ ಅನ್ನತಕ್ಕಂಥದ್ದು ಅಂತ ಅಲ್ಲ. ಅಹಂಕಾರಿ ಎನ್ನುವುದರೊಳಗೆ ಮೂಲ ಇರತಕ್ಕಂಥ ಅಹಂ, ನಾನು, ನನ್ನಿಂದ ಏನೋ ಆಗ್ತಾ ಇದ್ದೀರಿ ಅನ್ನತಕ್ಕಂಥದ್ದು ಅಹಂಕಾರ. ಅರ್ಜುನ ಇಷ್ಟು ಹೊತ್ತು ಮಾತಾಡಿರತಕ್ಕಂಥದ್ದು ಅದೇನೇ, ಏನು, ನಾನು ಕೊಲ್ತೀನಿ, ನಾನು ಕೊಲ್ಲೋದ್ರಿಂದ ಪಾಪ ಬರುತ್ತೆ, ನಾನು ಪಾಪ ಮಾಡೋದ್ರೆ ನರಕಕ್ಕೆ ಹೋಗ್ತೀನಿ. ಇವನು ಇಲ್ಲದೆ ಏನೋ ಆಗೋದೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದಾನೆ ಪೆದ್ದಣ್ಣ. ಮುಂದೆ 11ನೇ ಅಧ್ಯಾಯದಲ್ಲಿ ಕೃಷ್ಣ ಅದನ್ನು ತುಂಬಾ ತೀಕ್ಷ್ಣವಾಗಿ ಹೇಳ್ತಾನೆ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಅಯ್ಯೋ ಪೆದ್ದಣ್ಣ, ನೀನ್ ಮಾಡ್ತಿದೀಯ ಅಂತ ಯಾಕೆ ಅನ್ಕೊಳ್ತಾ ಇದೀಯ ನೀನು? ನಿಮಿತ್ತ ಮಾತ್ರ ಅಷ್ಟೇನೆ ನೀನು. ನಾವು ನಮ್ಮ ಕಣ್ಣು ಮುಂದೆ ನಡೆಯತಕ್ಕಂಥ ಕೆಲವು ದೃಶ್ಯಗಳನ್ನು ಗಮನಿಸಬೇಕು. ಕೋಟ್ಯಧೀಶ ಇರ್ತಾನ್ರಿ, ಸ್ವಂತ ಮನೆ ಕಟ್ಟೋಕ್ಕಾಗಿರಲ್ಲ ಅವನಿಗೆ. 100 ತಾಪತ್ರೆಗಳು, ಎಲ್ಲೋ ದುಡ್ಡು, ಈ ಲಕ್ಷ ಅಲ್ಲೆಲ್ಲೋ ಹಾಕಬೇಕು, ಅದಕ್ಕೆ ಇನ್ನೇನೋ ಉತ್ತರ ಕೊಡಬೇಕು, ಒದಾಡ್ತಾ ಇರ್ತಾನೆ. ಅವನ ಮನೆಯ ಪಕ್ಕದಲ್ಲೂ ಬಡ ಉಪಾಧ್ಯಾಯ ಇರ್ತಾನೆ. ಅವನು ಯಾವುದೋ ಕೋಶಕಾರಕ್ಕೆ ಹೋಗ್ತಾನೆ, ಅಲ್ಲೇನೋ ಒಂದಷ್ಟು ಸಾಲ ತಗೊಳ್ತಾನೆ, ಇನ್ನೇನೋ ಸಲ ಮನೆ ಕಟ್ಟೆ ಬಿಟ್ಟಿರ್ತಾನೆ. ಕೋಟ್ಯಧೀಶ ಯಾಕೆ ಕಟ್ಲಿಕ್ಕೆ ಆಗಲಿಲ್ಲ? ಇವನಿಗೆ ಯಾಕೆ ಕಟ್ಲಿಕ್ಕೆ ಆಯ್ತು? ಯಾಕೆ ಆಯ್ತು ಅಂದ್ರೆ ಕಟ್ಟದೆ ಇರುವುದಕ್ಕಾಗಲಿ ಕಟ್ಟುವುದಕ್ಕಾಗಲಿ ಇವನಲ್ಲ ಕಾರಣ, ಮತ್ತಿನ್ಯಾವುದೋ ಬೇರೆ ಕಾರಣ ಇದೆ ಸ್ವಾಮಿ. ಅದನ್ನೇ ವಿಧಿ ಅಂತ ಕರೀತಕ್ಕಂಥದ್ದು. ಎಷ್ಟೋ ಸಂದರ್ಭಗಳಲ್ಲಿ ವಿದ್ಯಾರ್ಥಿ ಕಷ್ಟಪಟ್ಟು ಓದಿರ್ತಾನ್ರಿ, ಹಗಲು ಇರುಳು ಓದಿರ್ತಾನೆ, ಊಟ ಕಡೆ ಗಮನ ಕೊಟ್ಟಿರಲ್ಲ, ಯಾವ ಮನರಂಜನೆಯೂ ಬೇಕಿಲ್ಲ ಅಂತ ಹೇಳ್ತಾನೆ, ಎಲ್ಲೂ ಹೋಗಲ್ಲ ಅಂತ ಹೇಳಿದ್ರೆ ಓದಿ 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 ಕೊನೆಗೆ ಪರೀಕ್ಷೆಯಲ್ಲಿ ಬರೀತಾನೆ. ನಾವು ಬರೀ ಒಂದು ಪದ ಹೇಳ್ತೀವಿ, ಅವನು ದುರದೃಷ್ಟಕ್ಕಿಂತ, ಅವನು ದುರದೃಷ್ಟಕ್ಕೆ ಅನುತ್ತೀರ್ಣ ಆಗ್ಬಿಡ್ತಾನಪ್ಪ. ಯಾಕೆ ಎಂದರೆ ಅವನಿಗೆ ಅಂಕಗಳನ್ನು ಕೊಡ್ತಕ್ಕಂಥ ಯಾವನೊಬ್ಬ ಪರೀಕ್ಷಕ ಅವತ್ತು ಹೆಂಡತಿ ಗಲಾಟೆ ಮಾಡ್ಕೊಂಡು ಬಂದಿರ್ತಾನೆ. ಇಷ್ಟ ಆಗಿರಲ್ಲ ಅವನಿಗೆ, ಅವನೆಲ್ಲ 80 ಕೊಡೋ ಕಡೆಗೆ ಒಂದು 8 ಕೊಟ್ಬಿಟ್ಟಿರ್ತಾನೆ. ಇದೆಲ್ಲ ಆಗಿದೆ ನಮ್ಮಲ್ಲಿ. ಅಂದರೆ ಯಾವ ಅಂಶವನ್ನು ನಾನು ಗಮನಕ್ಕೆ ತರ್ತಾ ಇದ್ದೇನೆ ಅಂದ್ರೆ, ನಾವು ಈ ಮೂಲಭೂತ ಸತ್ವವನ್ನ ಸತ್ಯವನ್ನ ಅರ್ಥ ಮಾಡಿಕೊಳ್ಳಬೇಕು. ನನ್ನ ಜಯ ಅಥವಾ ನನ್ನ ಅಪಜಯ ಎರಡಕ್ಕೂ ನಾನಲ್ಲಪ್ಪ ಕಾರಣ. ಅರ್ಜುನ ಅನ್ಕೊಂಡ್ಬಿಟ್ಟಿದ್ದಾನೆ, ನಾನೇನೋ ಮಾಡ್ತಾ ಇದ್ದೇನೆ, ನಾನು ಕೊಲ್ತಾ ಇದ್ದೇನೆ. ನೀನೆಲ್ಲಿ ಕೊಲ್ತೀನಿ? ನಿಂತಲೆ ನಿಂಗೆ ಎಲ್ಲಿ ಕೊಲ್ಲೋಕ್ ಬರುತ್ತೆ? ಮುಂದೆ ಯುದ್ಧದಲ್ಲಿ ಆಗಿದ್ದು ಹಾಗೆ ಅವನೆಲ್ಲಿ ಕೊಂದ ಯಾರನ್ನಾದ್ರೂ? ಯಾರು ಯಾರು ಅರ್ಜುನನಿಂದ ಮರಣಿಸಬೇಕಾಗಿದೆಯೋ ಅದಕ್ಕೆಲ್ಲ ಕೃಷ್ಣನ ತಂತ್ರ ಬೇಕಾಗಿತ್ತು. ಅರ್ಜುನ ಬಾಣ ಬಿಡ್ತಾ ಇದ್ದ ಅಷ್ಟೇನೆ, ಏನು ಬಾಣ ಬಿಟ್ಟು ಹೋಗ್ಬಿಡ್ತಾನೆ? ಅಂದರೆ ಅರ್ಜುನ ಮೊದಲಿನಿಂದಲೂ ಲೆಕ್ಕ ಹಾಕ್ತಾ ಇರತಕ್ಕಂಥದ್ದು, ನಾನ್ ತಪ್ಪು ಮಾಡಲ್ಲಪ್ಪ, ನಾನು ಪಾಪ ಮಾಡಲ್ಲಪ್ಪ, ನಾನು ನರಕಕ್ಕೆ ಹೋಗಲ್ಲಪ್ಪ, ನಾನು ನರಕಕ್ಕೆ ಹೋಗುವುದಿಲ್ಲ ಅಪ್ಪ. ಆಯ್ತಪ್ಪ ಅರ್ಜುನ ಯುದ್ಧ ಮಾಡಬೇಡ. ಏನ್ ಯುದ್ಧ ನಿಂತ ಹೋಗ್ಬಿಡ್ತೀಯ? ಅರ್ಜುನ ಆದ್ರೆ ಭೀಮ ಇದ್ದಾನೆ, ಏನೋ ಒಂದು ಆಗತ್ರಿ. ಕೃಷ್ಣ ಬೇಕಾದ್ರೆ ಬೊಂಬೆ ತಂದು ನಿಲ್ಲಿಸ್ಬಿಟ್ಟು ಅದರಿಂದ ಯುದ್ಧ ಮಾಡಿಸ್ಬಿಡ್ತಾನೆ. ಏನ್ ಅರ್ಜುನ ಹೇಳ್ಕೊಂಡ್ಬಿಟ್ಕೊಂಡಿದ್ದಾನೆ? ಇದನ್ನ ಅರ್ಜುನ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅರ್ಜುನನ ವಿಷಾದ ನೆಲೆ ನಿಂತಿರತಕ್ಕಂಥದ್ದು ಎಲ್ಲಿ ಕಾರುಣ್ಯವನ್ನು ತೋರಿಸಿಕೊಡೋದು ಅಲ್ಲಿ ಕಾರುಣ್ಯ ತೋರಿಸ್ತಾ ಇದ್ದಾನೆ, ಮತ್ತು ಎಲ್ಲವೂ ನನ್ನಿಂದಲೇ ಆಗ್ತಾ ಇದೆ ಅಂತ ನಂಬಿಕೊಳ್ತಾ ಇದ್ದ.
ಈ ಎರಡು ಮಹಾದೋಷಗಳು ಅರ್ಜುನನ ವಿಷಾದಕ್ಕೆ ಕಾರಣ ಆಗಿಬಿಟ್ಟಿದೆ. ಇಂತಹ ಪರಿಸ್ಥಿತಿಯಲ್ಲಿ ಕೃಷ್ಣ ಮಾತಾಡಬೇಕಾಗಿದೆ, ಕೃಷ್ಣನ ಉಪದೇಶ ಆಗಬೇಕಾಗಿದೆ, ಕೃಷ್ಣನ ಮಾರ್ಗದರ್ಶನ ಆಗಬೇಕಾಗಿದೆ. ನೋಡಿ ಆ ಕೃಷ್ಣ ಹೇಗೆ ಆರಂಭ ಮಾಡ್ತಾನೆ. ಕುತಸ್ತ್ವಾಕಶ್ವಲಮಿದಂ ವಿಷಮೇ ಸಮುಪಸ್ಥಿತಂ ಅನಾರ್ಯಜುಷ್ಟಂ ಅಸ್ವರ್ಗ್ಯಂ ಅಕೀರ್ತಿಕರಮರ್ಜುನ. ತೆಗೆದು ಛಾತಿ ತಗೊಂಡು ಹೊಡಿತಾನೆ ಅರ್ಜುನನ್. ಕುತಸ್ತ್ವಾಕಶ್ವಲಂ, ಎಲ್ಲಿಂದ ಬಂತಯ್ಯ ಇದು ಅಂತ. ಒಂದೊಂದು ಮಾತು ಕೃಷ್ಣ ಹೇಳ್ತಕ್ಕಂಥದ್ದು. ವೈದ್ಯ ರೋಗಿಯನ್ನು ನೋಡಿಬಿಟ್ಟಿದ್ದಾನೆ, ಅವನಿಗೆ ಮಾಂಸ ಕೊಳಿತಾ ಇದೆ ಇಲ್ಲಿ. ಅಯ್ಯೋ ಪಾಪ, ಮುಲಾಮ್ ಹಚ್ಚೋಣ. ಅವನು ರೋಗಿ ಹೇಳ್ತಾನೆ, ಅಯ್ಯೋ ನೋವುತ್ತೇಡ. ಅರೆ ನೊಂದ್ರೆ ಕಿತ್ತಾಳೆ ಅದನ್ನ, ಕತ್ತರಿಸಯ್ಯ ಅದನ್ನ ಅಂತ ವೈದ್ಯ ಹೇಳಬೇಕು. ಅವಾಗ ಬೇಡ 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 ಬೇಡ, ಸ್ವಲ್ಪ ಇರ್ಲಿ, ಒಂದು 10 ದಿವಸ ಇರ್ಲಿ, ಮುಲಾಮ್ ಹಚ್ಚಿ ನೋಡ್ತೀನಿ ಅನ್ನೋಕ್ಕಾಗತ್ತೆ? 10 ದಿವಸ ಓದಾಡ್ತಾ ಇರ್ತಾನೆ ಅವನು. ಕುತಸ್ತ್ವಾಕಶ್ವಲಮಿದಂ. ವೈದ್ಯ ಏನ್ ಹೇಳ್ತಾನೆ, ಎಲ್ಲಿ ಹೋಗಿತ್ರಿ ಬುದ್ಧಿ ನಿಮಗೆ ಇರ್ತೀವಿ ಸಹ ಅಂತಾನೆ ಅವನು. ಯಾಕೆ ಬಂದ್ರಿ ಇಷ್ಟು ತಡವಾಗಿ ಅಂತ ಹೇಳ್ತಾನೆ, ಬೈತಾನೆ. ಮೊದಲು ಪರೀಕ್ಷೆ ಏನೊಂದು 10 ದಿವಸ ಇದ್ದಾಗ ವಿದ್ಯಾರ್ಥಿ ಅವ್ರ ಗುರುಗಳ ಹತ್ರಕ್ಕೆ ಹೋಗಿ, ಯಾಕೋ ಈ ಲೆಕ್ಕ ಬರ್ತೇನೆ, ಕೆನ್ನೆ ಕೊಡಬೇಕು ಮೊದಲು, ಯಾಕೆ ಇರ್ತದೆ ಸುಮ್ಮನೆ ಇದ್ದೇನೆ. ಕುತಸ್ತ್ವಾಕ, ಎಲ್ಲಿಂದ ಬಂತೀವ ನಿಂಗಿದು ಈ ಕಶ್ಮಲ? ಅದನ್ನೇ ನಾನು ಅವಾಗ ಹೇಳಿದ್ದು. ಯಾವಾಗ ಹೇಳಬಹುದಾಯ್ತು ವೈದ್ಯ ನಾನು ಶಸ್ತ್ರಚಿಕಿತ್ಸೆ ಮಾಡಲ್ಲ, ಕೊಂಚ ಕಾಲದ ಹಿಂದೆ ಹೇಳಬೇಕಾಯ್ತು. ಅರ್ಜುನ್ ಗೊತ್ತಿಲ್ವಾ ಯುದ್ಧ ಮಾಡೋದು? ಯಾರ ಜೊತೆ ಯುದ್ಧ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ವಾ? ಯುದ್ಧ ಮಾಡಿಲ್ವಾ ಹಿಂದಾಗ್ಲೇನೆ? ಅವನು ಗೊತ್ತಿದೆ ಕೌರವರ ಕಡೆ ಇರ್ತಕ್ಕಂಥವರೇ ಭೀಷ್ಮ ದ್ರೋಣರು, ಅವ್ರನ್ನೇ ಎದುರಿಸೋಕೆ ಆಗೋದಿಲ್ಲ. ನಮ್ಮ ತಾತ, ನಮ್ಮ ಗುರುಗಳು ಯಾಕೆ ಯುದ್ಧಕ್ಕೆ ಸಿದ್ಧ ಆದ್ರೆ? ಧರ್ಮರಾಯ ಹೆದರ್ಕೊಂಡಿದ್ದ, ಯಾಕೆ ಬೆಂಬಲ ಕೊಟ್ಟೆ? ಧರ್ಮ ನಮ್ಮ ಕಡೆ ಇದೆ, ಯುದ್ಧ ಮಾಡಬೇಕು, ಹೆದರ್ಕೊಬೇಡ, ನಾನಿದ್ದೀನಿ, ಕೃಷ್ಣ ಇದೆ, ಯಾಕೆ ಹೇಳಿದೆ ಇದನ್ನೆಲ್ಲ? ಅವಾಗ ಯಾವಾಗಲೂ ಹೇಳದೆ ಇದ್ದೋನು ಇನ್ನೇನು ಬಾಣ ತೆಗಿಬೇಕಪ್ಪ, ಆವಾಗ ಹೆಂಗಿರದ್ ಬಿಟ್ರೆ. ಕುತಸ್ತ್ವಾ ಕಶ್ವಲ, ಎಲ್ಲಿಂದ ಬಂತಯ್ಯ ಇದು ನಿನಗೆ ಈ ಕಶ್ವಲ? ಇದು ಆ ಕಶ್ವಲವನ್ನು ನೀವು ಹಾಗೆ ಬಿಟ್ಟು ಬಿಟ್ರೆ ಕೊಳತು ಹೋಗ್ಬಿಡುತ್ತೆ ಬೆಳೆ ಎಲ್ಲಾನು. ಭತ್ತವನ್ನು ನಾಟಿ ಹಾಕಬೇಕಾದ್ರೆ ಮುಂಚೆ ಒಟ್ಲು ಹಾಕ್ತಾರೆ. ಆ ಒಟ್ಲು ಹಾಕೋದಕ್ಕಿಂತ ಮುಂಚೆ ಭತ್ತವನ್ನೆಲ್ಲ ಒಂದು ಗಡಿಗೆ ನೀರಿನಲ್ಲಿ ಹಾಕ್ತಾರೆ. ನೀರಿನಲ್ಲಿ ಹಾಕಿ ಕದಡ್ತಾರೆ. ಅವಾಗ ಏನಾಗುತ್ತೆ, ಜೊಳ್ಳೆಲ್ಲ ಮೇಲಕ್ಕೆ ಬಂದ್ಬಿಡುತ್ತೆ, ಅಲ್ಲೂ ಕೊಳೆ ಎಲ್ಲ ಮೇಲಕ್ಕೆ ಬರುತ್ತೆ, ಕೊಳೆತಿರೋ ಎಲೆಗಳೆಲ್ಲ ಮೇಲಕ್ಕೆ ಬರುತ್ತೆ, ಧೂಳೆಲ್ಲ ಮೇಲಕ್ಕೆ ಬರುತ್ತೆ. ಏನ್ ಮಾಡ್ತಾರೆ, ಇರ್ಲಪ್ಪ ಅಲ್ಲಿ ಅಂತಾರೋ ತೆಗೆದು ಕಿತ್ತಾಕ್ತಾರೋ ಆ ಕಡೆಗೆ ಅದನ್ನ. ಕುತಸ್ತ್ವಾ ಕಶ್ಮಲಮಿದಂ. ನಮ್ಮ ಮನಸ್ಸಿನಲ್ಲಿ ಈ ಕಶ್ಮಲ ಅನ್ನತಕ್ಕಂಥದ್ದು ಇರುತ್ತೆ, ಕಾಯ್ತಾ ಇರುತ್ತೆ, ಹೊಂಚಾಗ್ತಾ ಇರುತ್ತೆ, ಮೇಲ್ಕೊಂಡ್ಬಿಡುತ್ತೆ. ಅವಾಗ ಏನು ಕತ್ತರಿಸಿ ಎಸಿಬೇಕಾ ಕಶ್ಮಲವನ್ನ? ಕುತಸ್ತ್ವಾ ಕಶ್ಮಲಮಿದಂ, ಎಲ್ಲಿಂದ ಬಂತು ಈ ಕೊಳೆ ನಿಂಗೆ? ಎಂಥ ಮಾತು ಕೃಷ್ಣ ಕೇಳೋದು. ಅರ್ಜುನ ಹೇಳಿದೀಯ, ಹೌದು ಯೋಚನೆ ಮಾಡ್ಬೇಕಾದ್ದೆ, ಬಹಳ ಚೆನ್ನಾಗಿ ಮಾತಾಡಿದ್ದೀಯ ನೀನು ಅಂತ ಹೇಳಿದ್ನೆ. ಅವನು ಕೆನ್ನೆ ಕೊಟ್ಟ, ಎಲ್ಲಿಂದ ಬಂತ ಈ ಕೊಳೆ ನಿಂಗೆ ಅಂದ್ರೆ ಏನ್ ಹೇಳ್ತಾ ಇದ್ದಾನೆ? ಇಷ್ಟು ಹೊತ್ತು ನೀನು ಮಾತಾಡಿದ್ದೆಲ್ಲ ಕೇವಲ ಕೊಳೆ, ಅದು ಬೆಳೆ ಅಲ್ಲ. ಕೊಳೆಯನ್ನ ಕಳೆಯಂತೆ ಕಿತ್ತಿ ಎಸಿಬೇಕಾ ಕಡೆ. ಎಂಥ ಮಾತು ಕೃಷ್ಣನ್. ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಯಾವಾಗ ಅಯ್ಯ ಬಂತಿದು? ವಿಷಮೇ, ಸರಿಯಾದ ಕಾಲದಲ್ಲಾದ್ರೂ ಬಂತ ಇದು? ವಿಷಮೇ ಸಮುಪಸ್ಥಿತಂ. ರೈತರು ಭತ್ತ ಬೆಳೀತಾ ಇದ್ದಾರೆ ಸ್ವಾಮಿ, ಇನ್ನೇನು ಹಾಲು ಕೂಡಬೇಕಾಗಿದೆ, ಆವಾಗ ನೀರಿಲ್ದೆ ಆಗ್ಬಿಡುತ್ತೆ. ಎಂಥ ಕಾಲದಲ್ಲಿ ಹೋಯ್ತು ಮಳೆ ಅಂತ ಬೊಬ್ಬೆ ಹೊಡೆದು ಬಿಡ್ತಾರೆ ಅವರು. ಏನಾದ್ರೂ ಮಾಡಿ ನೀರು ಕಟ್ಟಬೇಕು. ವಿಷಮ ಕಾಲ ಅದು. ಯಾವ ಕಾಲದಲ್ಲಿ ಹೇಳ್ತಾ ಇದೀಯ ನೀನು ಈ ಮಾತನ್ನ? ಮೊದಲೇ ಹೇಳ್ಬೇಕಾಗಿತ್ತಾನೆ ನಿನಗೆ ಸಮಸ್ಯೆ ಇದ್ದಿದ್ರೆ. ವಿಷಮೇ ಉಪಸ್ಥಿತವಾಗಿಬಿಟ್ಟಿದೆ ಇದು. ಸರಿ, ಎಲ್ಲದ ಕಾಲದಲ್ಲಿ ಬಂದ್ಬಿಟ್ಟಿದೆ. ಎಲ್ಲದಕ್ಕೂ ಒಂದು ಕಾಲ ಇದೆ. ನಿನಗೆ ಸಂದೇಹ ಇದ್ದೆ, ಒದ್ದಾಟ ಇದ್ದೆ, ನಿನಗೆ ಅಶಕ್ತನಾಗಿದ್ರೆ, ಅದಕ್ಕೆ ನಮ್ಮಲ್ಲಿ ಒಂದು ಮಾತುಂಟು, ಯುದ್ಧಕಾಲೇ ಶಸ್ತ್ರಾಭ್ಯಾಸ ಅಂತ. ಇನ್ನೇನು ಪರೀಕ್ಷೆ 5 ದಿವಸ ಇರ್ಬೇಕಂದ್ರೆ ಆವಾಗ ಪಠ್ಯಪುಸ್ತಕ ಧೂಳು ಓದಿಕ್ ಶುರು ಮಾಡಿದೆ. ಅದೇ ಕಾಲ ಕನಿಷ್ಠ ಒಂದು 3 ತಿಂಗಳ ಹಿಂದಾದ್ರೂ ಶುರು ಮಾಡಬಾರ್ದೆ? ಕುತಸ್ತ್ವಾ ಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಮೊದಲನೇ ಕೊಳೆ. ಆ ಕೊಳೆ ಯಾವಾಗ ಬರಬೇಕು? ಯಾವಾಗ ಕಳೆ ತೆಗಿಬೇಕು? ಪೈರು ನಾಟಿ ಹಾಕಿದ್ದಾರೆ ಸ್ವಾಮಿ, ನಾಟಿ ಹಾಕಿದ 1 ತಿಂಗಳೊಳಗೆ ಕಳೆ ಬರೋಕ್ಕೆ ಶುರು ಆಗುತ್ತೆ. ಆ ಕಳೆ ಜೊತೆ ಕೊಳೆನೂ ಬರುತ್ತೆ. ಆವಾಗ ಕೊಳೆ ತೆಗೆಯೋದೇ ಒಂದು ಕೆಲಸ ಆಗುತ್ತೆ, ಕಳೆಯನ್ನು ತೆಗೆದು ಎಸೆಯೋದೇ ಒಂದು ಕೆಲಸ ಆಗುತ್ತೆ. ಅದು ಬಿಟ್ಟು ಆ ಕೊಳೆಯನ್ನು ಹಾಗೇ ಬಿಟ್ಕೊಂಡು ಬಂದು ಬೆಳೆ ಜೊತೆಗೆ ಅದು ಬೆಳೀತಾ ಇದ್ರೆ ಈ ಬೆಳೆಗೆ ಸಿಗಬೇಕಾದ ಸಾರವನ್ನೆಲ್ಲ ಕಳೆ ತಿಂತಾ ಇರುತ್ತೆ. ನನಗೆ ಯಾವುದೋ ಬಂದಂಥ ಒಂದು ಪುಟ್ಟ ಕಾಯಿಲೆ, ಯಾವುದು ಪುಟಾಣಿ ಕೆಮ್ಮು ಅಂತ ಇಟ್ಕೊಳ್ಳೋಣ,
ಆ ಕೆಮ್ಮು ಶುರುವಾದಾಗ ತಕ್ಷಣ ಔಷಧಿ ತಗೋಬೇಕು. ಅದು ಬಿಟ್ಟು ಇರ್ಲಿ ಬಿಡು ನಾಳೆ ತಗೊಳ್ಳೋಣ ನಾಡದ್ದು ತಗೊಳ್ಳೋಣ ಗೂರ್ಲಾಗ್ಬಿಡುತ್ತೆ, ಕೊನೆಗೆ ಉಬ್ಬಸ ಶುರುವಾಗ್ಬಿಡುತ್ತೆ. ಅಂದರೆ ನನಗೆ ಈ ಕೊಳೆ ಅನ್ನತಕ್ಕಂಥದ್ದನ್ನು ನಾನು ಅಲಕ್ಷ್ಯ ಮಾಡ್ತಾ ಬಂದರೆ ಅದು ಬೆಳೆಯನ್ನೇ ನುಂಗಿ ಹಾಕಿ ಬಿಡುತ್ತದೆ. ಅದಕ್ಕೆ ಬಹಳ ದೊಡ್ಡದೊಂದು ಗಾದಿ ಉಂಟು, ಬಲವಾದ ಸರಪಳಿ, ಕಬ್ಬಿಣದ ಸರಪಳಿ, ಎರಡು ಕೈಯಿಂದಲೂ ಹಿಡಿಯಬೇಕಾದಂತಹ ಸರಪಳಿ, ದೃಢವಾದ ಸರಪಳಿ. ಆದರೆ ಆ ಕಬ್ಬಿಣದ ಸರಪಳಿಯಲ್ಲಿ ಆ ಕೊಂಡಿಗಳಿರುತ್ತಲ್ಲ, ಯಾವುದೋ ಒಂದು ಕೊಂಡಿ ಸ್ವಲ್ಪ ಮುರಿದೋಗಿದೆಯಾ, ಏನು ಪ್ರಯೋಜನ? ಯಾವತ್ತೋ ಒಂದು ದಿವಸ ಯಾವುದೋ ಒಂದು ಘಟ್ಟದಲ್ಲಿ, ಅದು ಬಹಳ ಪ್ರಧಾನವಾಗಿದ್ದ ಸಂದರ್ಭದಲ್ಲಿ ಕೊಂಡಿ ಕಳಿಸ್ಕೊಂಡೇ ಹೋಗ್ಬಿಡುತ್ತೆ, ಸರಪಳಿ ಆ ಕಡೆ ಈ ಕಡೆ ಆಗ್ಬಿಡುತ್ತೆ. ಮುಖ್ಯವಾದ ಯಂತ್ರ ಯುದ್ಧ ಹೋಗ್ಬಿಡುತ್ತಲ್ರಿ, ಆವಾಗ ಕೊಂಡಿಯನ್ನು ಮೊದಲೇ ಸರಿ ಮಾಡಿಬಿಡ್ಬೇಕು, ಕೊನೆ ತಗ್ಗ ಇಟ್ಕೊಬಿಡೋದು ಯುದ್ಧ ಭೂಮಿಗೆ ಬರೋ ತನಕ. ವಿಷಮೇ ಸಮುಪಸ್ಥಿತಂ, ವಿಷಮ ಕಾರ್ಯದಲ್ಲಿ ಬರ್ತಕ್ಕಂಥದ್ದಲ್ಲ ಅದು. ಕುತಸ್ತ್ವಾಕಶ್ಮಲಮಿದಂ ವಿಷಮೇ ಸಮುಪಸ್ಥಿತಂ. ಏನಯ್ಯ ಮಾತಾಡ್ತೆ, ಎಂಥ ಒಡ್ಡ ಮಾತಾಡ್ತಾ ಇದ್ದೀಯ, ಎಂಥ ಪೆದ್ದ ಮಾತಾಡ್ತಾ ಇದ್ದೀಯ ನೀನು, ಎಂಥ ಮುದ್ದು ಮಾತಾಡ್ತಾ ಇದ್ದೀಯ, ಎಂಥ ಅನಾಗರಿಕನಾಗಿ ಮಾತಾಡ್ತಾ ಇದ್ದೀಯ ನೀನು. ಅನಾರ್ಯ ದುಷ್ಟಂ, ಆರ್ಯ ಮಾತಾಡ್ತಾ ಇಲ್ಲ ನೀನು. ಆರ್ಯ ಅಂದ್ರೆ ಈ ನಮ್ಮನ್ನು ಒಡೆಯುವುದಕ್ಕೆ, ಉತ್ತರ ಭಾರತವನ್ನ ದಕ್ಷಿಣ ಭಾರತವನ್ನು ಒಡೆದು ಆಳತಕ್ಕಂತಹ ರಾಜಕಾರಣ, ನಾವು ದ್ರಾವಿಡರು, ಅವರು ಆರ್ಯರು, ನಮ್ಮನೆಯವರು ಬಿದ್ದರು, ಹೀಗೇನೇನೋ ಮಾತಾಡ್ತಾರೆ, ನಮಗೆ ಕೆರಳಿಸು, ನಾವೆಲ್ಲ ದ್ರಾವಿಡರು ಅಂತ. ಮತ್ತು ಬಹಳಷ್ಟು ಜನ ರಾಮಾಯಣದಲ್ಲೂ ಈ ಆರ್ಯ ದ್ರಾವಿಡ ಹುಡುಕ್ಲಿಕ್ಕೆ ಹೋಗ್ತಾರೆ. ಶ್ರೀರಾಮ ಆರ್ಯ, ಅವನು ದಕ್ಷಿಣ ಭಾರತದ ಮೇಲೆ ದಬ್ಬಾಳಿಕೆ ನಡೆಸಿದ, ನಾವು ರಾವಣಿಗೆ ಬೆಲೆ ಕೊಡಬೇಕಾಗಿಲ್ಲ, ರಾವಣನಿಗೆ ಬೆಲೆ ಕೊಡಬೇಕು, ಯಾಕೆಂದ್ರೆ ರಾವಣ ದಕ್ಷಿಣ ದಿಕ್ಕಿನಲ್ಲಿದ್ದ, ನಾವು ರಾವಣನ ಆರಾಧನೆ ಮಾಡೋಣ. ಹಾಗಂತ ಕಾವ್ಯಗಳೆಲ್ಲ ಹುಟ್ಟುಬಿಟ್ಟು ನಮ್ಮಲ್ಲಿ ರಾವಣನಿಗೆ ಬೆಲೆ ಕೊಡೋದೆ. ಅಂದರೆ ದ್ರಾವಿಡನಾಗಿರತಕ್ಕಂತಹ ರಾವಣ, ದಕ್ಷಿಣ ಭಾರತದ ರಾವಣ, ಅವನ ಮೇಲೆ ಉತ್ತರ ಭಾರತದ ಆರ್ಯನಾಗಿರತಕ್ಕಂತಹ ರಾಮ ಬಿದ್ದ. ಯಾಕೆ ಬಿದ್ದ? ಹೆಂಡತಿನ ಎತ್ಕೊಂಡದ ಬಿದ್ದಪ್ಪ ಅವನು. ಅದಕ್ಕೆ ಆರ್ಯ ದ್ರಾವಿಡ ಏನು ಬಂತದ್ರಿಗೆ? ಅಷ್ಟೇ ಎಲ್ಲ ನಾವು ಗಮನಿಸಬೇಕಾದ್ದು. ಹನುಮಂತ ಯಾರೋ, ಅವನು ದಕ್ಷಿಣ ದ್ರಾವಿಡ ತಾನೆ, ಅವನು ದಕ್ಷಿಣ ಭಾರತದಲ್ಲಿದ್ದ ತಾನೆ, ಅವನೊಬ್ಬ ದ್ರಾವಿಡನೇ, ಕರ್ನಾಟಕದವನೇ. ಆದರೆ ಅಂತಹ ಹನುಮಂತನಿಗೆ ಅದೇ ಆರ್ಯ ಹೇಗಿದ್ದ ರಾಮ? ಅದೇ ಹನುಮಂತನನ್ನ ರಾಮ ಹೇಳಿದ, ನೀನು ನನ್ನ ಗುರು ಕಣಯ್ಯ ಅಂದ್ಬಿಟ್ಟ ಅವನು. ನೀನು ಋಣ ತೀರ್ಸೋಕಾಗುತ್ತೇನೆಯ ಅಂತ ಕೇಳ್ಬಿಟ್ಟ ಅವನು. ಹನುಮಂತನ ಒಪ್ಕೊಂಡ್ಬಿಟ್ಟ ಅವನು. ನನಗಿನ್ನ ದೊಡ್ಡವನು ನೀನು ಅಂದ್ಬಿಟ್ಟ ಅವನು. ಯಾರಿಗೆ? ದ್ರಾವಿಡನಿಗೆ. ಆದ್ರಿಂದ ನಾವು ನೆನಪಿಟ್ಕೊಳ್ಬೇಕಾದ್ದು, ಇಲ್ಲಿ ಆರ್ಯ ಅನ್ನತಕ್ಕಂಥ ಶಬ್ದ ಯಾವುದಾದ್ರು ಜನಾಂಗಕ್ಕೆ ಸಂಬಂಧಪಟ್ಟಿದ್ದಲ್ಲ. ಆರ್ಯ ಅವನು ಯೋಗ್ಯ, ನಾಗರಿಕ, ಜ್ಞಾನಿ, ಧಾರ್ಮಿಕ ವೃತ್ತಿ ಗೊತ್ತಿದೆ ಅವನಿಗೆ, ಧರ್ಮ ಅಂದ್ರೆ ಏನು ಅಂತ ಗೊತ್ತಿದೆ. ಭೌಹುತಿ ಅದಕ್ಕೆ ಹೇಳ್ತಕ್ಕಂಥದ್ದು. ರಾಮನ ವಿಷಯದಲ್ಲಿ ಬಂದಾಗ ನಮಗೆಲ್ಲ ಗೊತ್ತಿರತಕ್ಕಂಥ ಹೇಳಿಕೆ ಅದು. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ನೀವು ಯಾವಾಗ ವಜ್ರದಂತೆ ಇರಬೇಕು, ಯಾವಾಗ ಮಲ್ಲಿಗೆಯ ಮೊಗ್ಗಿನಂತೆ ಇರಬೇಕು ಅನ್ನತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಮಗ ಒಳ್ಳೆ ಕೆಲಸ ಮಾಡಿದ್ದಾನ್ರಿ, ಹೊಗಳ್ರಿ ಅವನ್ನ, ಉಡುಗೊರೆ ಕೊಡ್ರಿ, ಅಪ್ಕೊಂಡು ಮುದ್ದಾಡ್ರಿ. ಅವನ್ ತರಲೆ ಕೆಲಸ ಮಾಡಿದ್ದ ಬಂದು ಆಗಲೂ ಬಾರೋ ಮಗನೇ ಅಂತಂದ್ರೆ ಅವ ವಜ್ರವಾಗಿರ್ಬೇಕು ನೀವು. ಕೃಷ್ಣ ಅಂತವನು ಅದಕ್ಕೆ ವಜ್ರದಂತೆ ಮಾತಾಡ್ತಾ ಇದ್ದಾನೆ. ಅನಾರ್ಯ ದುಷ್ಟಂ. ನೀನು ಆರ್ಯನಾಗಿ ಮಾತಾಡ್ತಾ ಇಲ್ಲ, ದ್ರಾವಿಡ ಅಲ್ಲ, ಅನಾರ್ಯನಾಗಿ ಮಾತಾಡ್ತಾ ಇದ್ದೀಯ. ಅನಾರ್ಯ ಜುಷ್ಟಂ. ನೀನು ಅನಾರ್ಯ ಅಂತಲೂ ಹೇಳ್ತಾ ಇಲ್ಲ ಕೃಷ್ಣ, ಅನಾರ್ಯ ಜುಷ್ಟಂ, ಅನಾರ್ಯನಂತೆ ಕಾಣಿಸ್ತಾ ಇದ್ದೀಯ ನೀನು. ಹೌದೇ? ಅರ್ಜುನ ಅನಾರ್ಯನೇ? ಎಂಥವನು ಅಣ್ಣ ಅವನು, ಧರ್ಮರಾಯ. ಧರ್ಮದ ಸಾಕಾರ ರೂಪ ಅಂತ ಆಗಿನ ಕಾಲಕ್ಕೆ ಮಾನ್ಯನಾಗಿದ್ದವನು. ಅರ್ಜುನೇ ಸಾಮಾನ್ಯನ, ಅವನೆಂಥ ಮಹಾನಾಗರಿಕ ಅವನು. ಅವನು ಏನೆಲ್ಲ ಯುದ್ಧಗಳನ್ನು ಮಾಡಿ ಬಂದುಬಿಟ್ಟಿದ್ದಾನೆ. ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ನಮಸ್ಕಾರ.